ನಮ್ಮ ರಕ್ಷಣೆ ನಮ್ಮ ಹೊಣೆ, ನಮ್ಮ ರಕ್ಷಣೆ ನಮ್ಮ ಹೊಣೆ. ಕುಹಕ ಬುದ್ಧಿಗಿಲ್ಲ ಕೊನೆ, ಕುಹಕ ಬುದ್ಧಿಗಿಲ್ಲ ಕೊನೆ. ಜಾಗೃತವಾಗೋಣ, ಇರೋದು ಬೇಡ ಸುಮ್ಮನೆ, ಇರೋದು ಬೇಡ ಸುಮ್ಮನೆ. ಭಾರತೀಯರೆಂಬುದು ನಮ್ಮ ಶಕ್ತಿ, ಭಾರತೀಯರೆಂಬುದು ನಮ್ಮ ಶಕ್ತಿ. ಇನ್ನೆಲ್ಲಿಯೂ ಕಾಣೆ, ಏಕತೆಯ ಮಂತ್ರ ಜಪಿಸಿ ದುಷ್ಟರನು ಮೆಟ್ಟಿ ನಿಲ್ಲುವ ಶಕ್ತಿ. ಕೊಡುವವನು ನಿಜಾತ್ಮ ಶಿವನೊಬ್ಬನೇ, ನಿಜಾತ್ಮ ಶಿವನೊಬ್ಬನೇ, ನಿಜಾತ್ಮ ಶಿವನೊಬ್ಬನೇ, ನಿಜಾತ್ಮ ಶಿವನೊಬ್ಬನೇ. ನಮ್ಮ ರಕ್ಷಣೆಯನ್ನು ಮಾಡಿಕೊಳ್ಳುವುದು ನಮ್ಮ ಹೊಣೆಗಾರಿಕೆ. ಅಂತಹ ಶಕ್ತಿಯನ್ನು ಪರಮಾತ್ಮ ನಮ್ಮೊಳಗೆ ಇಟ್ಟು ಕಳಿಸಿದ್ದಾನೆ. ಅದೇ ವಿವೇಕ, ಜ್ಞಾನ ಅನ್ನುವಂಥ ಶಕ್ತಿ. ಅದರಿಂದ ನಮ್ಮ ರಕ್ಷಣೆಯನ್ನು ಮಾಡಿಕೊಳ್ಬೇಕು. ಒಂದು ವೇಳೆ ಆ ನಮ್ಮ ಬುದ್ಧಿ ಅದು ಕುಹಕ ಬುದ್ಧಿ ಆಗಿಬಿಟ್ರೆ ಅದು ವಿನಾಶಕಾರಿ ಕೆಲಸಗಳನ್ನು ಮಾಡುವುದರಲ್ಲಿ ತೊಡಗುತ್ತದೆ. ಆದರೆ ನಾವು ಯಾವಾಗಲೂ ಅಂಥ ದುಷ್ಟಶಕ್ತಿಗಳ ಒಂದು ವಿರುದ್ಧ ಹೋರಾಡುವಂಥ ಶಕ್ತಿ ನಮಗೆ ಬೇಕು ಅಂದರೆ ನಾವು ಸದಾ ಜಾಗೃತವಾಗಿರಬೇಕು, ಯಾವಾಗಲೂ ಸುಮ್ಮನೆ ಇರಬಾರ್ದು. ಭಾರತೀಯರು ನಾವು ಅನ್ನುವಂಥದ್ದೇ ಒಂದು ದೊಡ್ಡ ಶಕ್ತಿ, ಅದು ಇನ್ನೆಲ್ಲೂ ನೋಡಲಿಕ್ಕೆ ಸಿಗುವುದಿಲ್ಲ. ಅದಕ್ಕಾಗಿ ನಾವೆಲ್ಲರೂ ಭಾರತೀಯರನ್ನುವಂಥ ಏಕತೆಯ ಮಂತ್ರವನ್ನು ನಾವು ಜಪಿಸೋಣ. ದುಷ್ಟರನ್ನು ಮೆಟ್ಟಿ ನಿಲ್ಲುವಂಥ ಶಕ್ತಿ ಕೊಡುವವನು ಆ ನಿಜಾತ್ಮ ಶಿವನೊಬ್ಬನೇ. ಅವನು ನಮ್ಮೆಲ್ಲರಲ್ಲಿಯೂ ಇದ್ದಾನೆ ಅಂತ ಹೇಳ್ತಾ ಹೇಳಿ ಮಾತು ವಿರಾಮ ಕೊಡ್ತಾ ಇದ್ದೇನೆ. ಇದೊಂದು ಸ್ವರಚಿತ ವಚನ, ಹಾಡಿದವರು ರವೀಂದ್ರ ಜಕಾತಿ.